ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೋನಿಕಾ ನವೀನ್ ಯೂಟ್ಯೂಬ್ ಚಾನಲ್. ನೋಡಿ, ನಮ್ಮಮ್ಮ ಊರಲ್ಲಿ ಹಳ್ಳಿ ಕಡೆ ಜೀವನ ಅಂದ್ರೆ ಎಷ್ಟು ಚೆನ್ನಾಗಿರುತ್ತೆ ನೋಡಿ. ನಮ್ಮ ಆಂಟಿ ಜೋಳ ಸುಡ್ತಾ ಇದ್ದಾರೆ ಅಲ್ಲಿ. ಸುಮ್ಮನೆ 3 ಕಲ್ಲಿಟ್ಬಿಟ್ಟು ಅಲ್ಲೇ ಸಿಗುತ್ತೆ ಕಟ್ಟಿಗೆಗಳೆಲ್ಲ. ಬೆಂಕಿ ಪಟ್ಟಣ ಒಂದು ಎತ್ಕೊಂಡು ಹೋದರೆ ಸಾಕು ಹೊಲಗಳ ಹತ್ರ. ನೋಡಿ ಹೆಂಗೆ ಸುಟ್ಕೊಂಡು ತಿಂದರೆ ಮಜಾನೇ ಒಂಥರ ಇರುತ್ತೆ. ಸಿಟಿ ಕಡೆ ಆದರೆ ಈ ಥರ ಲೈಫ್ ಸ್ಟೈಲ್ನ ಎಂಜಾಯ್ ಮಾಡೋಕ್ಕಾಗಲ್ಲ ನೋಡಿ. ಹಳ್ಳಿಯಲ್ಲಿ ಎಷ್ಟು ಚೆನ್ನಾಗಿರುತ್ತೆ ವಾತಾವರಣ ಎಲ್ಲ. ಸುತ್ತೂರ ಮರಗಳು ನೋಡಿ, ಪೀಸ್ಫುಲ್ಲಾಗಿರುತ್ತೆ. ನೋಡಿ, ಮರದಲ್ಲಿ ಹತ್ತು ಕೂಡ ಕುತ್ಕೊಂಡಿದ್ದಾರೆ ನಮ್ಮ ಚಿಕ್ಕಮ್ಮ ಮಕ್ಕಳು. ನಮ್ಮ ಆಂಟಿ ಜೋಳ ಸುಡ್ತಾ ಇದ್ದಾರೆ. ನಮ್ಮಮ್ಮ ಕೂತಿದ್ದಾರೆ ನೋಡಿ ಅಲ್ಲಿ. ನನ್ನ ತಮ್ಮ ಕಟ್ಗೆಗಳು ಎತ್ಕೊಬಂದು ಕೊಡ್ತಾ ಇದ್ದೇನೆ. ಚಿಕ್ಕ ತಮ್ಮ, ಎಲ್ಲರಿಗಿಂತ ಲಾಸ್ಟ್ ಅವನು. ನೋಡಿ, ಎಲೆ ಕಿತ್ತಾಕೋಗೋದನು. ನನ್ನ ತಂಗಿ ಕಟ್ಗೆ ಎತ್ಕೊಂಡ್ಬಂದು ಕೊಡ್ತಾ ಇದ್ದಾಳೆ ನೋಡಿ ಸುಡೋಕ್ಕೆ, ನಮ್ಮ ಚಿಕ್ಕಮ್ಮ ಮಗಳು. ನೋಡಿ, ಎಲ್ಲ ಮರದಲ್ಲಿ ಹತ್ತು ಕುತ್ಕೊಂಡಿದ್ದಾರೆ ನಮ್ಮ ಚಿಕ್ಕಮ್ಮ ಮಕ್ಕಳು ಅವರೆಲ್ಲ. ನಮ್ಮಮ್ಮ ಬೇಗ ಸುಡ್ತಾ ಇಲ್ಲ ಅಂದ್ಬಿಟ್ಟು ನೋಡಿ ಎಷ್ಟು ಕಟ್ಟಿಗೆಗಳಾಗ್ತಾ ಇದ್ದಾರೆ ಜೋಳ ಸುಡೋದಕ್ಕೆ. ಒಂದ್ರ ಮೇಲೊಂದು ಹಾಕ್ತಾನೆ ಇದ್ದಾರೆ ಕಟ್ಟಿಗೆಗಳು. ಅಮ್ಮಯ್ಯ, ಲಾಸ್ಟಿಗೆ ಎಲ್ಲ ಸುಟ್ಟಿದ್ದಾರೆ ನೋಡಿ. ನಮ್ಮಮ್ಮ ಇಟ್ಕೊಂಡಿದ್ದಾರೆ ಕೈಯಲ್ಲಿ. ಇನ್ನು ಮಿಕ್ಕಿರೋದನ್ನು ಸಹ ಸುಡ್ತಾ ಇದ್ದಾರೆ ನೋಡಿ ಜೋಳನ. ಅಲ್ಲಿ ಜನ ಜಾಸ್ತಿ ಇದೀವಲ್ಲ, ಅದಕ್ಕೆ ಇನ್ನು ಸುಡ್ತಾನೆ ಅವರೇ ನೋಡಿ ಜೋಳನ ಆ ಕಡೆಯಲ್ಲಿ ಇಟ್ಬಿಟ್ಟು. ನೋಡಿ, ಎಲ್ಲರೂ ತಿಂತಾ ಇದ್ದಾರೆ ಕುತ್ಕೊಂಡು. ನಮ್ಮ ಚಿಕ್ಕಪ್ಪ, ನಮ್ಮ ಚಿಕ್ಕಮ್ಮ, ನಮ್ಮ ಅತ್ತೆ ಮಕ್ಕಳು, ನಮ್ಮ ಲಾಸ್ಟ್ ಚಿಕ್ಕಮ್ಮ, ನನ್ನ ಪುಟ್ಟ ತಮ್ಮ ಎಲ್ಲ ತಿಂತಾ ಇದ್ದಾರೆ ನೋಡಿ ಜೋಳ. ನೋಡಿ, ಈ ಥರ ಎಲ್ಲ ಫ್ಯಾಮ್ಲಿ ಎಲ್ಲ ಹೋಗಿ ನೋಡಿ ತೋಟಗಳ ಹತ್ರ ತಿಂದರೆ ಎಷ್ಟು ಚೆನ್ನಾಗಿರುತ್ತೆ ನೋಡಿ. ಅಲ್ಲೇ ಸಿಗ್ತಕ್ಕಂಥ ಎಲೆಗಳನ್ನ ಕಿತ್ಕೊಂಡ್ಬಿಟ್ಟು ಅದರಲ್ಲಿ ನೋಡಿ ಬುರ್ಗ ಹಾಕ್ಕೊಂಡು ತಿಂತಾ ಇದ್ದಾರೆ. ಎಷ್ಟು ಚೆನ್ನಾಗಿರುತ್ತೆ ಆಚೆ ಕಡೆ ತಿಂದರೆ, ಔಟ್ಸೈಡ್. ನಾವು ಮನೇಲಿ ತಿಂದ್ರೂ ಅಷ್ಟು ಖುಷಿ ಆಗೋದಿಲ್ಲ ನೋಡಿ. ತೋಟಗಳ ಹತ್ರ ತಿಂದರೆ ತುಂಬ ಖುಷಿ ಆಗುತ್ತೆ ಏನೇ ತಿನ್ನಲಿ.
ಈ ಥರ ಎಲ್ಲ ಫ್ಯಾಮ್ಲಿ ಎಲ್ಲ ಒಂದು ಸತಿ ಮೀಟ್ ಆಗಿಬಿಟ್ಟು ನೋಡಿ ಹಬ್ಬಕ್ಕೆ ಬಂದಿದ್ದು ನಾವು ಎಲ್ಲ ಹೋಗ್ಬಿಟ್ಟು ಹೊಲ್ದ ಹತ್ರ ಹಿಂಗೆ ಚೆನ್ನಾಗಿರುತ್ತೆ ನೋಡಿ. ಸುತ್ತೂರ ವಾತಾವರಣ ಎಲ್ಲ ಫುಲ್ಲು ಗ್ರೀನರಿ. ನನ್ನ ಪುಟ್ಟ ತಮ್ಮ ಆದರೆ ನೋಡಿ ಎಲ್ಲ ಬೆರಳೆ ಎತ್ಕೊಂಡು ತುರ್ಕೊತಾ ಇದ್ದಾನೆ ಬುರುಗು. ನಮ್ಮಮ್ಮ ಉಪ್ಪುನು ನಿಂಬೆಹಣ್ಣು ಉಜ್ಜಿ ಕೊಡ್ತಾ ಇದ್ದಾರೆ ನೋಡಿ ಎಲ್ಲರಿಗೂ ತಿನ್ನಲಿ ಅಂತ ಜೋಳ. ನಮ್ಮ ಚಿಕ್ಕಪ್ಪ ನೋಡಿ, ನಮ್ಮ ನಾಯಿ ಅದು ಜುಮ್ಮಿ ಅಂತ ನಮ್ಮಮ್ಮ ಅವ್ರದ್ದು ಸಾಕಿರೋದು. ನೋಡಿ ಅಲ್ಲೇ ಪಕ್ಕದಲ್ಲಿ ಕುಂಟೆ ಸಹ ಇದೆ ನಮ್ಮ ತಾತ ಅವ್ರದ್ದು. ಈಜಾಡ್ತಾ ಇದ್ದಾರೆ ನಮ್ಮ ತಮ್ಮ ನಮ್ಮ ಮನೆಯವರು ಎಲ್ಲ ಸೇರಿಕೊಂಡು. ನಮ್ಮ ಎರಡನೇ ಚಿಕ್ಕಮ್ಮನ ಮಗನಿಗೆ ಈಜು ಬರಲ್ಲ ನೋಡಿ, ಅವನು ಎಷ್ಟು ಭಯ ಪಡ್ತಾ ಇದ್ದಾನೆ. ಹಗ್ಗ ಇಕ್ಕೊಂಡಿದ್ರು ಸಹ ನೋಡಿ ಎಷ್ಟು ಭಯ ಪಡ್ತಾ ಇದ್ದಾನೆ ಸುಮ್ಮನೆ ನೀರಲ್ಲಿ ನಿಂತ್ಕೊಳ್ಳೋದಕ್ಕೆ. 5 ಅಡಿ ಇದೆ ಅಷ್ಟೇ ಕುಂಟೆ ನೀರು. ಅವ್ರು ಇನ್ನೂ ಉದ್ದಕ್ಕವ್ರೆ ಆದ್ರೂ ಅವ್ನು ಭಯ ಪಡೋದು ನೋಡಿ. ಹಳ್ಳಿಯ ಲೈಫ್ ಸ್ಟೈಲ್ ತುಂಬ ಚೆನ್ನಾಗಿರುತ್ತೆ. ನೋಡಿ ಅವ್ನು ಲಾಸ್ಟಿಗೆ ಹಗ್ಗ ಹಿಡ್ಕೊಂಡು ಇದ್ದಾನೆ ಎಲ್ಲಿ ಬೀಳ್ತೀನೋ ಅಂತ. ಹಳ್ಳಿಯಲ್ಲಿ ವಾತಾವರಣನೇ ಎಷ್ಟು ಚೆನ್ನಾಗಿರುತ್ತೆ ನೋಡಿ. ಸಿಟಿಯಲ್ಲಾದರೆ ಮನೆ ಒಳಗೆ ಇರಬೇಕು. ಯಾವಾಗಾದರೂ ಹಬ್ಬಗಳಿಗೆ ಹೋದಾಗ ನಮ್ಮಮ್ಮ ಊರಲ್ಲಿ ನೋಡಿ ನಾವೆಲ್ಲ ಈ ಥರ ಒಟ್ಟಾಗಿ ಸೇರಿಬಿಟ್ಟು ನಮ್ಮ ಆಂಟಿಯವರು ನಾನು ಎಲ್ಲನೂ ಹಿಂಗೆ ಆಚೆ ಕಡೆ ಹೋಗ್ತೀವಿ ನೋಡಿ. ನಮ್ಮ ತೋಟಗಳ ಹತ್ರ ನೋಡಿ ನನ್ನ ತಮ್ಮನ ಎತ್ಕೊಂಡಿದ್ದೀನಿ. ನನ್ನ ಬರ್ತಡೇಗೆ ಅಂತ ನೋಡಿ ಬಿರಿಯಾನಿ ಮಾಡಿದ್ದು ಅಲ್ಲೇ ಹೊಲಗಳ ಹತ್ರನೇ ಸೌದೆ ಒಲೆಯಲ್ಲಿ ನೋಡಿ ಎಲ್ಲರೂ ತಿಂತಾ ಇದ್ದಾರೆ. ಎಷ್ಟು ಚೆನ್ನಾಗಿತ್ತು ಅಂದರೆ ಬಿರಿಯಾನಿ ಅಷ್ಟು ಚೆನ್ನಾಗಿತ್ತು. ನಾವು ಸ್ಟವ್ ಮೇಲೆ ಮಾಡಿದ್ರೂ ಅಷ್ಟು ಟೇಸ್ಟ್ ಇರೋಲ್ಲ ಬಿರಿಯಾನಿ, ತುಂಬ ಚೆನ್ನಾಗಿತ್ತು ನೋಡಿ. ಪರಂಗಿ ಹಣ್ಣು, ಚಕೋತ ಹಣ್ಣು, ಇದೆಲ್ಲ ಬೀನ್ಸ್ ತೋಟ ನೋಡಿ. ನಾನು ಸಹ ಕೀಳ್ತಾ ಇದ್ದೀನಿ ಬೀನ್ಸು ನೋಡಿ. ಸೇವಂತಿಗೆ ಹೂವು ತೋಟ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಲ್ಲಿಂದ ಬರೋಕ್ಕೆ ಮನಸ್ಸು ಬರೋದಿಲ್ಲ ನೋಡಿ. ಎಷ್ಟು ಚೆನ್ನಾಗಿರುತ್ತೆ ಫ್ರೆಶ್ ಆಗಿರೋ ಹೂವುಗಳು. ನೋಡಿ ಕೂಲಿಯವರೆಲ್ಲ ಕೀಳ್ತಾ ಇದ್ದಾರೆ ಬೀನ್ಸು. ನೋಡಿ ಬೀನ್ಸ್ ತೋಟ ನೋಡಿ. ಇವಾಗ ಜೋಳ ನಾ ಬರ್ತಾ ದಾರಿಯಲ್ಲಿ ತೆಗ್ದಿದ್ದೆ ನೋಡಿ. ಎಷ್ಟು ಚೆನ್ನಾಗಿರುತ್ತೆ ಸುತ್ತೂರ ಫುಲ್ ಗ್ರೀನರಿ ನೋಡಿ. ಮೇಕೆಗಳು, ಹಸುಗಳು ಎಷ್ಟು ಚೆನ್ನಾಗಿರುತ್ತೆ.
ನೋಡಿ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ. ಏನಿದ್ರೂ ಹಳ್ಳಿ ಲೈಫಸ್ ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.